ಮಾಜಿ ಶಾಸಕ ಪ್ರೀತಂ ಗೌಡ ವರ್ಸಸ್ ಎಚ್.ಡಿ. ಕುಮಾರಸ್ವಾಮಿ ನಡುವೆ ಇದೀಗ ಫೈಟ್ ಆರಂಭ ಆಗಿದೆಯಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಮಾಜಿ ಶಾಸಕ ಪ್ರೀತಂ ಗೌಡ ಭಾವಚಿತ್ರ ಇದ್ದಂತಹ ಫ್ಲೆಕ್ಸ್ಗೆ ಬೆಂಕಿ ಇಟ್ಟಿದ್ದಾರೆ. ಪೆಟ್ರೋಲ್ ಹಾಕಿ ಫ್ಲೆಕ್ಸ್ಗಳನ್ನ ಕೆಲವು ವಿರೋಧಿಗಳು ಸುಟ್ಟು ಹಾಕಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮಂಡ್ಯ ಹೊರವಲಯದ ಉಮ್ಮಡಹಳ್ಳಿ ಸಮೀಪದಲ್ಲಿ ನಡೆದಿರುವಂತಹ ಘಟನೆ ಇದು. ಪಾದಯಾತ್ರೆಯನ್ನ ಸ್ವಾಗತ ಮಾಡೋದಕ್ಕೆ ಅಂತ ಹಾಕಿದ್ದಂತಹ ಫ್ಲೆಕ್ಸ್ಗಳಿಗೆ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿದ್ದಾರೆ. ನಿನ್ನೆ ಪಾದಯಾತ್ರೆ ವೇಳೆ ಪ್ರೀತಂ ಗೌಡ ವಿಚಾರಕ್ಕೆ ಸಂಘರ್ಷ ಕೂಡ ಉಂಟಾಗಿತ್ತು. ಪಾದಯಾತ್ರೆ ಸಂದರ್ಭದಲ್ಲಿ ಪ್ರೀತಂ ಗೌಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರ ನಡುವೆ ಸಂಘರ್ಷ ಉಂಟಾಗಿತ್ತು. ಅಂದರೆ ಪ್ರೀತಂ ಗೌಡ ಅವರ ಕಾರ್ಯಕರ್ತರು ಅದೇ ರೀತಿಯಾಗಿ ಕುಮಾರಸ್ವಾಮಿ ಅವರ ಕಾರ್ಯಕರ್ತರಿದ್ದಾರೆ, ಅವರ ನಡುವೆ ಸಂಘರ್ಷ ಉಂಟಾಗಿತ್ತು. ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ಗಲಾಟೆ ನಡೆದು ಹೋಗಿತ್ತು. ಪ್ರೀತಂ ಗೌಡ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಕ್ಕೆ ಜೆಡಿಎಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ರು. ಮತ್ತೊಂದೆಡೆ ಪ್ರೀತಂ ಪರವಾಗಿ ಘೋಷಣೆಯನ್ನೂ ಕೂಡ ಬಿಜೆಪಿ ಕಾರ್ಯಕರ್ತರು ಕೂಗಿದ್ರು. ಇದರಿಂದಾಗಿ ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರ ಗಲಾಟೆ ಹೋಗಿತ್ತು. ಇದೀಗ ಮಾಜಿ ಶಾಸಕ ಪ್ರೀತಂ ಗೌಡ ಅವರ ಭಾವಚಿತ್ರ ಇದ್ದಂತಹ ಫ್ಲೆಕ್ಸ್ಗಳಿಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚುವಂತಹ ಕೆಲಸವನ್ನು ಮಾಡಲಾಗಿದೆ. ಹೀಗಾಗಿ ವಿರೋಧಿಗಳು ಮಾಡಿರುವಂತಹ ಕೆಲಸ ಇದು. ಅಂದರೆ ನಿನ್ನೆ ನಡೆದಂತಹ ಒಂದು ಜೆಡಿಎಸ್ನ ಕಾರ್ಯಕರ್ತರ ಸಂಘರ್ಷ ಏನಿತ್ತು ಅದೇ ವ್ಯಕ್ತಿಗಳು ಮಾಡಿರಬಹುದು ಅನ್ನುವಂತಹ ಒಂದು ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು ಪ್ರಮುಖವಾಗಿ ಕುಮಾರಸ್ವಾಮಿ ಅವರು ಪ್ರೀತಂ ಗೌಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ರು. ಅದೇ ರೀತಿಯಾಗಿ ಯಾರು ನಮ್ಮ ಕುಟುಂಬದ ಮಾನ ಹರಾಜು ಹಾಕೋದಕ್ಕೆ ಅಂತ ಮುಂದಾಗಿದ್ರು ಅವರಿಗೆ ಮುಂದಾಳತ್ವವನ್ನು ನೀಡ್ತಾ ಇದ್ದೀರಾ ನೀವು ಅಂತ ಆಕ್ರೋಶ ಕೂಡ ಹೊರಹಾಕಿದ್ರು. ಇನ್ನು ಅದೇ ರೀತಿಯಾಗಿ ಕಾರ್ಯಕರ್ತರು ಕೂಡ ಪ್ರೀತಂ ಗೌಡ ಪರವಾಗಿ ಘೋಷಣೆಗಳು ಮೊಳಗಿರೋದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ಹೋಗಿತ್ತು. ಇದೀಗ ಈ ಸಂಘರ್ಷ ಮತ್ತೆ ಮುಂದುವರಿಯುವಂತಹ ಸಾಧ್ಯತೆಗಳು ಕೂಡ ಗೋಚರಿಸ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶಶಿಕುಮಾರ್ ದೊಡ್ಡಯ್ಯ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಶಿಕುಮಾರ್, ಯಾವಾಗ ಪ್ರೀತಂ ಗೌಡ ಅವರ ಮುಂದಾಳತ್ವ ಅಂತ ಗೊತ್ತಾಯಿತು, ಕುಮಾರಸ್ವಾಮಿ ಅವರು ಆಕ್ರೋಶ ವ್ಯಕ್ತಪಡಿಸಿದ್ರು, ಅದೇ ರೀತಿಯಾಗಿ ಕಾರ್ಯಕರ್ತರ ನಡುವೆಯೂ ಕೂಡ ಕೈ ಮಿಲಾಯಿಸುವ ಹಂತಕ್ಕೆ ಈ ಒಂದು ಘಟನೆ ಹೋಯಿತು ನಿನ್ನೆ. ಇನ್ನು ಅದೇ ರೀತಿಯಾಗಿ ಎಲ್ಲ ಅಲ್ಲೇ ಮುಗಿದು ಹೋಗುತ್ತೆ ಅಂತ ಹೇಳ್ತಾ ಇದ್ವಿ, ಆದರೆ ಈಗ ಫ್ಲೆಕ್ಸ್ಗಳಿಗೆ ಬೆಂಕಿ ಹಚ್ಚುವಂತಹ ಕೆಲಸವನ್ನು ಕೆಲವು ಕಿಡಿಗೇಡಿಗಳು ಮಾಡಿದ್ದಾರೆ. ಹೀಗಾಗಿ ಈ ಸಂಘರ್ಷ ಮತ್ತಷ್ಟು ಮುಂದುವರಿಯುವಂತಹ ಸಾಧ್ಯತೆ ಗೋಚರಿಸ್ತಾ ಇದೆಯಾ? ಅದೇ ರೀತಿಯಾಗಿ ಮೈತ್ರಿಗಳ ದೋಸ್ತಿಗೆ ಏನಾದರೂ ಆ ಭಾಗದಲ್ಲಿ ಇದು ಎಫೆಕ್ಟ್ ನೀಡುತ್ತಾ ಅಂತ? ಸಂತೋಷ್ ರಾಥೋಡ್, ಏನು ಮೈಸೂರು ಚಲೋ ವಿಚಾರವಾಗಿ ಬಿಜೆಪಿ ಮತ್ತೆ ಜೆಡಿಎಸ್ ನವರು ಪಾದಯಾತ್ರೆಯನ್ನ ಮಾಡ್ತಿದ್ದಾರೆ. ಆ ಪಾದಯಾತ್ರೆ ಆರಂಭದಲ್ಲೇ ಕೂಡ ಅಪಸ್ವರ ಇದ್ದಿತ್ತು. ಅಂದ್ರೆ ಪ್ರೀತಂ ಗೌಡ್ರಿಗೆ ಓಕೆ, ಧನ್ಯವಾದಗಳು ಶಶಿಕುಮಾರ್ ದೊಡ್ಡಯ್ಯ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಪ್ರಮುಖವಾಗಿ ನಾವು ನೋಡಿದ್ದೆ ಆದರೆ ಒಂದು ಹಾಡಿದೆ ಹಿಂದಿಯಲ್ಲಿ, ಯೇ ದೋಸ್ತಿ ಹಮ್ ನಹಿ ಛೋಡೆಂಗೆ ಅನ್ನುವಂಥದ್ದು. ಅದೇ ರೀತಿಯಾದಂತಹ ಒಂದು ಹಾಡು ಮೊಳಗ್ತಾ ಇತ್ತು. ದೋಸ್ತಿ ನಾಯಕರು ಕೈ ಹಿಡಿದುಕೊಂಡು ಯೇ ದೋಸ್ತಿ ಹಮ್ ನಹಿ ಛೋಡೆಂಗೆ ಅನ್ನುವ ರೀತಿಯಲ್ಲಿ ಹೆಜ್ಜೆ ಹಾಕ್ತಾ ಇದ್ರು. ಆದರೆ ಈಗ ದೋಸ್ತಿಗಳ ನಡುವೆ ಏನಾದರೂ ಬಿರುಕುಂಟು ಮಾಡುತ್ತಾ ಈ ಒಂದು ಸಂಘರ್ಷ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಯಾಕಂದರೆ ನಿನ್ನೆ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿತ್ತು. ಪ್ರೀತಂ ಗೌಡ ಹಾಗೂ ಕುಮಾರಸ್ವಾಮಿ ಅವರ ಜೆಡಿಎಸ್ ಕಾರ್ಯಕರ್ತರೇನಿದ್ದಾರೆ ಅವರ ನಡುವೆ ಒಂದು ಸಂಘರ್ಷ ಉಂಟಾಗೋಯಿತು. ಗೌಡ ಗೌಡ ಪ್ರೀತಂ ಗೌಡ ಅನ್ನುವಂತಹ ಒಂದು ಘೋಷಣೆ ಏನಿತ್ತು ಆ ಘೋಷಣೆಯನ್ನ ವಿರೋಧಿಸಿ ನಿನ್ನೆ ಜೆಡಿಎಸ್ನ ಕಾರ್ಯಕರ್ತರು ಸಿಡಿಮಿಡಿಗೊಂಡಿದ್ರು. ಶಶಿಕುಮಾರ್ ದೊಡ್ಡಯ್ಯ ಮತ್ತೆ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ಶಶಿಕುಮಾರ್, ಇದೀಗ ಈ ಸಂಘರ್ಷ ಮತ್ತೆ ಮುಂದುವರಿಯುವಂತಹ ಲಕ್ಷಣಗಳು ಗೋಚರಿಸ್ತಾ ಇದೆಯಾ? ಮೈತ್ರಿ ನಾಯಕರ ಒಂದು ಮೈತ್ರಿಗೆ ಹುಳಿ ಹಿಂಡುವಂತಹ ಕೆಲಸ ಏನಾದರೂ ಆಗಬಹುದಾ ಅಂತ?
ಹೌದು ಸಂತೋಷ್ ರಾಥೋಡ್, ಏನು ಪ್ರೀತಮ್ ಗೌಡ ವರ್ಸಸ್ ಕುಮಾರಸ್ವಾಮಿ ನಡುವಿನ ಸಮರ ನಿಲ್ಲುವಂತ ಸಾಧ್ಯತೆ ಕಾಣಿಸ್ತಾನೆ ಇಲ್ಲ. ಯಾಕೆಂತ ಹೇಳಿದ್ರೆ ನಿನ್ನೆ ಅಷ್ಟೇ ಏನು ಪಾದಯಾತ್ರೆ ಮಂಡ್ಯಕ್ಕೆ ಬಂದಂತ ಸಂದರ್ಭದಲ್ಲಿ ಪ್ರೀತಮ್ ಗೌಡರು ಕೂಡ ಪಾಲ್ಗೊಂಡಿದ್ರು. ಅಂದ್ರೆ ಕೇಸರಿ ಸಾಲ್ನ ಏನು ತಲೆಗೆ ಸುತ್ತಕೊಂಡು ಅವರ ಅಭಿಮಾನಿಗಳು ಗೌಡ್ರ ಪ್ರೀತಮ್ ಗೌಡ ಅಂತೇಳಿ ಅಬ್ಬರ್ಸ್ಕೊಂಡು ಕೂಡ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ರು. ಆದ್ರೆ ಆ ನಂತರದಲ್ಲಿ ನಡೆದಂತ ಬೆಳವಣಿಗೆಗಳು ಏನಂತ ಹೇಳಿದ್ರೆ ಇಬ್ಬರ ನಡುವೆ ಅಂದ್ರೆ ಅಲ್ಲಿ ಬಿಜೆಪಿ ಕಾರ್ಯಕರ್ತರು ಅಂದ್ರೆ ಪ್ರೀತಮ್ ಗೌಡರ ಬೆಂಬಲಿಗರು ಮತ್ತೆ ಜೆಡಿಎಸ್ ನ ಕಾರ್ಯಕರ್ತರ ನಡುವೆ ಒಂದ್ ರೀತಿ ವಾಕ್ಸಮರ ಕೂಡ ನಡೀತು. ಕೈ ಇಬ್ರು ಕೂಡ ಕೈ ಮಿಲಾಯಿಸುವಂತಕ್ಕೂ ಕೂಡ ಹೋಗಿದ್ರು. ಅದಾದ ನಂತರದಲ್ಲಿ ಎಲ್ಲವೂ ತಣ್ಣಗಾಗತ್ತೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬಂದ್ರು ಕೂಡ ಆ ನಂತರದಲ್ಲಿ ಏನಂತ ಹೇಳಿದ್ರೆ ಮಂಡ್ಯದಲ್ಲಿ ಅಂದ್ರೆ ಪಾದಯಾತ್ರೆ ಸಾಗುವಂತ ಮಾರ್ಗದಲ್ಲಿ ಹಾಕಿದಂತ ಪ್ರೀತಮ್ ಗೌಡರ ಫ್ಲೆಕ್ಸ್ ಗಳನ್ನ ರಾತ್ರೋರಾತ್ರಿ ಕಿಡಿಗೇಡಿಗಳು ಸುಟ್ಟು ಹಾಕಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಜೆಡಿಎಸ್ ನವರು ಈ ರೀತಿಯ ಒಂದು ಕೃತ್ಯಕ್ಕೆ ಕೈ ಹಾಕಿದ್ದಾರೆ ಅನ್ನೋ ಆರೋಪಗಳು ಕೂಡ ಕೇಳಿ ಬಂದಿರ್ತಕ್ಕಂಥದ್ದು. ಅಂದ್ರೆ ಪ್ರೀತಮ್ ಗೌಡರು ಇದ್ದಂತ ಭಾವಚಿತ್ರಗಳೇನಿದ್ದು ಅವರಿಗೆ ಸ್ವಾಗತವನ್ನ ಕೋರ್ತಕ್ಕಂಥ ಫ್ಲೆಕ್ಸ್ ಗಳನ್ನ ಪೆಟ್ರೋಲ್ ಹಾಕಿ ಸುಟ್ಟು ಹಾಕಿರ್ತಕ್ಕಂಥದ್ದು ಕೂಡ ನಡೆದಿರ್ತಕ್ಕಂಥದ್ದು. ಅಂದ್ರೆ ಮಂಡ್ಯದ ಹೊರಭಾಗದಲ್ಲಿರ್ತಕ್ಕಂಥ ಉಮ್ಮಡಳ್ಳಿ ಅಂಡರ್ ಪಾಸ್ ನಲ್ಲಿ ಹಾಕಿದಂತ ಪ್ರೀತಮ್ ಗೌಡರ ಫ್ಲೆಕ್ಸ್ ಗಳಿಗೆ ಬೆಂಕಿಯನ್ನ ಹಾಕಿ ತಮ್ಮ ಆಕ್ರೋಶವನ್ನು ಕೂಡ ಹೊರ ಹಾಕಿರ್ತಕ್ಕಂಥದ್ದು. ಹೀಗಾಗಿ ಎಲ್ಲವೂ ಕೂಡ ಸರಿ ಹೋಯ್ತು, ಪಾದಯಾತ್ರೆನಲ್ಲಿ ಇಬ್ರು ಕೂಡ ಒಟ್ಟಾಗಿ ಹೋಗ್ತಾರೆ ಅನ್ನೋ ಒಂದು ಮೇಲ್ನೋಟಕ್ಕೆ ಕಂಡು ಬಂದ್ರು ಕೂಡ ಒಳ್ಳೊಳಗೇನೆ ಪ್ರೀತಮ್ ಗೌಡರ ವಿರುದ್ಧವಾಗಿ ಈ ರೀತಿಯ ಆಕ್ರೋಶದ ಕಿಚ್ಚು ಒತ್ತಿ ಉರಿತಿರ್ತಕ್ಕಂಥದ್ದು. ಜೊತೆಗೆ ಅಲ್ಲಿಂದಲ್ಲಿಗೆ ಅಂದ್ರೆ ಇನ್ನು ಮಂಡ್ಯದಿಂದ ಮೈಸೂರಿಗೆ ಸಾಗುವ ನಿಟ್ಟಿನಲ್ಲಿ ಪ್ರೀತಮ್ ಗೌಡರ ಫ್ಲೆಕ್ಸ್ಗೆ ಮತ್ತಷ್ಟು ಫ್ಲೆಕ್ಸ್ ಗಳು ಏನಾದ್ರು ಕಂಡು ಬಂದ್ರೆ ಇದೇ ರೀತಿಯ ಆಕ್ರೋಶ ಮುಂದುವರಿಯುವಂತ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು. ಹೀಗಾಗಿ ಅದನ್ನ ಯಾವ ರೀತಿ ನಿಭಾಯಿಸಬೇಕು ಅನ್ನೋದೇ ಈಗ ತಲೆನೋವಾಗಿರ್ತಕ್ಕಂಥದ್ದು ಸಂತೋಷ್ ರಾಥೋಡ್. ಈಗ ಮತ್ತೊಂದೆಡೆಯಲ್ಲಿ ನಾವು ನೋಡ್ತಾ ಇದ್ವಿ, ಮೈತ್ರಿ ನಾಯಕರು ಬಹಳಷ್ಟು ಮಹತ್ವದ ಒಂದು ಪಾದಯಾತ್ರೆಯನ್ನ ಹಮ್ಮಿಕೊಳ್ತಾ ಇದ್ದಾರೆ. ಈ ಪಾದಯಾತ್ರೆಯಲ್ಲಿ ಮತ್ತೆ ಸಂಘರ್ಷ ಏನಾದರೂ ಉಂಟಾಗಬಹುದಾ? ಅದೇ ರೀತಿಯಾಗಿ ಪಾದಯಾತ್ರೆಗೆ ಇದೇನಾದರೂ ಅಡೆತಡೆಗಳನ್ನ ಉಂಟು ಮಾಡಬಹುದಾ ಅಂತ ಸಂತೋಷ್ ರಾಥೋಡ್, ಸದ್ಯಕ್ಕೆ ಆ ರೀತಿಯ ಯಾವುದೇ ತರ ಅಡೆತಡೆ ಉಂಟಾಗುವಂತ ಸಾಧ್ಯತೆ ಯಾವುದು ಕೂಡ ಕಂಡು ಬರ್ತಿಲ್ಲ. ಆದ್ರೆ ಯಾಕಂತ ಹೇಳಿದ್ರೆ ಎಲ್ಲವನ್ನು ಕೂಡ ಏನು ಹಿರಿಯ ನಾಯಕರುಗಳು ಅಂದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತ BY ವಿಜಯೇಂದ್ರ ಅವರು ಜೊತೆಗೆ ಏನು ಜೆಡಿಎಸ್ ನ ರಾಜ್ಯಾಧ್ಯಕ್ಷರು ಮತ್ತೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಇದೆಲ್ಲವನ್ನು ಕೂಡ ಪ್ಯಾಚಪ್ ಮಾಡ್ಕೊಂಡು ಹೋಗ್ತಿರ್ತಕ್ಕಂಥದ್ದು. ಅಂದ್ರೆ ಕಾರ್ಯಕರ್ತರ ನಡುವೆ ಈ ರೀತಿಯ ಒಂದು ಕೆಲ ಸಣ್ಣ ಪುಟ್ಟ ಗೊಂದಲಗಳು ಹಾಗೆ ಇರಬಹುದು. ಆದ್ರೆ ಅದವನ್ನ ಎಲ್ಲಾ ರೀತಿನಲ್ಲೂ ಅಂದ್ರೆ ನಿಭಾಯಿಸ್ಕೊಂಡು ಹೋಗುವಂತದ್ದು, ಜೊತೆಗೆ ಎಲ್ಲದನ್ನ ನಿಭಾಯಿಸ್ಕೊಂಡು ಹೋಗ್ಬೇಕು, ಸರಿ ಹೊಂದ್ಸ್ಕೊಂಡು ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಕಿವಿ ಮಾತುಗಳನ್ನ ಆಡಿರ್ತಕ್ಕಂಥದ್ದು. ಆದ್ರೆ ಅವರ ಅತ್ಯಾಪ್ತ ಬಳಗದಲ್ಲಿ ಏನಿರ್ತಾರೆ ಅಂದ್ರೆ ಕಾರ್ಯಕರ್ತರುಗಳು ಏನಿರ್ತಾರೆ ಅವರಲ್ಲಿ ಇರ್ತಕ್ಕಂಥ ಈ ಆಕ್ರೋಶದ ಕಿಚ್ಚು ಈ ರೀತಿ ಒತ್ತಿ ಉರಿತಿರ್ತಕ್ಕಂಥದ್ದು. ಹಾಗಾಗಿ ಇಂತ ಒಂದು ಕಿಚ್ಚನ್ನ ನಿಭಾಯಿಸ್ಲಿಕ್ಕೆ, ಅದನ್ನ ನಿವಾರಣೆ ಮಾಡ್ಲಿಕ್ಕೆ ಯಾವುದೇ ತರದ ಈ ರೀತಿಯ ಗೊಂದಲಗಳಿಗೆ ಮೇಲ್ನೋಟಕ್ಕೆ ಮಾಧ್ಯಮಗಳ ಮುಂದೆ ಈ ರೀತಿ ಒಂದು ಆಕ್ರೋಶ ಭರಿತವಾದಂತ ಕಿಚ್ಚು ಹೊರಬರಬಾರದು. ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಏನು ಸಂಜಾಯಿಸಿಯಿಂದ ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಈಗಾಗಲೇ ತಿಳುವಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಆದ್ರೂ ಕೂಡ ಏನೋ ಮಂಡ್ಯದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಪಾದಯಾತ್ರೆಯಲ್ಲಿ ಪ್ರೀತಮ್ ಗೌಡರು ಬರ್ತಿರೋದಕ್ಕೂ ಕೂಡ ಕೆಲವು ಜೆಡಿಎಸ್ ನ ಕಾರ್ಯಕರ್ತರು ಆಕ್ಷೇಪವನ್ನು ಕೂಡ ಹೊರಹಾಕ್ತಿರ್ತಕ್ಕಂಥದ್ದು. ಜೊತೆಗೆ ಒಂದು ಮೇಲ್ನೋಟಕ್ಕೆ ಅವರು ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಕ್ಕಂಥದ್ದು ಕೂಡ ಕಂಡು ಬರ್ತಾ ಇರ್ತಕ್ಕಂಥದ್ದು. ಆದ್ರೆ ಇದು ಸಾಕ್ತಕ್ಕಂಥ ನಿಟ್ಟಿನಲ್ಲಿ ಮುಂದೆ ಯಾವ ರೀತಿ ಇದನ್ನ ಹತೋಟಿಗೆ ತರ್ತಾರೆ ಅನ್ನೋದನ್ನ ಈಗ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು. ಅಂದ್ರೆ ಯಾವುದೇ ತರದ ಒಂದು ಈ ರೀತಿಯ ಗೊಂದಲಗಳು ಆಗ್ಬಾರ್ದು, ಗೊಂದಲದಿಂದಾಗಿ ಪಾದಯಾತ್ರೆಗೆ ತೊಂದರೆ ಆಗ್ಬಾರ್ದು ನಿಟ್ಟಿನಲ್ಲೂ ಕೂಡ ಈಗಾಗಲೇ ಕಿವಿ ಮಾತನ್ನ ಆಡಿರ್ತಕ್ಕಂಥದ್ದು ಸಂತೋಷ್ ರಾಥೋಡ್. ಧನ್ಯವಾದಗಳು ಶಶಿಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.